ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಡುಂಬಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮಗೆ ಯಾವ ಥರ ಕಲರ್ ಬ್ಯಾಂಗಲ್ ಬೇಕು ಆ ಥರ ನಾವು ಆರಾಮಾಗಿ ಮನೇಲೇ ಕೂತು ಮಾಡ್ಕೊಬೋದು. ಸಿಂಪಲ್ಲಾಗಿ ಬೇಕು ಅಂದರೆ ಸಿಂಪಲ್ಲಾಗಿ ಮಾಡ್ಕೊಬೋದು, ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಗ್ರ್ಯಾಂಡ್ ಲುಕ್ಕಲ್ಲೂ ಮಾಡ್ಕೊಬೋದು. ನಮ್ಗೆ ಯಾವ ಥರ ಕಲರ್ಸ್ ಇಷ್ಟ ಆಗುತ್ತೋ ಆ ಥರ ಥ್ರೆಡ್ ತೊಗೊಂಬಂದು ನಾವೇ ಆರಾಮಾಗಿ ಮನೇಲಿ ಮಾಡ್ಕೊಬೋದು. ನಮ್ಮ ಹತ್ರ ಇರೋ ವೇಸ್ಟ್ ಬ್ಯಾಂಗಲ್ಸ್ನ ಬಿಸಾಕೋ ಬದಲು ಈ ಥರ ನ್ಯೂ ಲುಕ್ ಕೊಡೋವಂಥ ಬ್ಯಾಂಗಲ್ಸ್ನ ಆರಾಮಾಗಿ ನಾವೇ ಮಾಡ್ಕೊಬೋದು. ಬನ್ನಿ ನೋಡೋಣ ಈ ಬ್ಯಾಂಗಲ್ಸ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ, ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ಈ ಬ್ಯಾಂಗಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಬ್ಯಾಂಗಲ್ಸ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್, ಗಮ್, ಸಿಸರ್, ಬ್ಯಾಂಗಲ್ ಬೇಕಾಗುತ್ತೆ. ನಾವು ಬ್ಯಾಂಗಲ್ಸ್ ಯೂಸ್ ಮಾಡಿರೋದಾದ್ರೂ ಸರಿ ಅಥವಾ ಈ ಥರ ಸಪ್ರೇಟ್ ಸಿಗುತ್ತೆ, ನಾವು ಈ ಥರ ಸಪ್ರೇಟ್ ಬ್ಯಾಂಗಲ್ಸ್ ತೊಗೊಂಬಂದು ಅದರಿಂದಾದ್ರೂ ಮಾಡ್ಬೋದು. ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ನಮಗೆ ಬ್ಯಾಂಗಲ್ಸ್ ಅಂದರೆ ಒಂದು ಸ್ಟೋನ್ ಲೇಯರ್ಸ್ ಅಥವಾ ಮುತ್ತಿಂದು ಎಳೆ ಬರುತ್ತೆ, ಅದೆಲ್ಲ ತೊಗೊಂಬಂದು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ತೊಗೊಂಡಿರೋ ಥ್ರೆಡನ್ನು ಒಂದು ನೋಟ್ಬುಕ್ಕಿಗೆ ಒಂದು 30-40 ರೌಂಡು ಸುತ್ಕೊಬೇಕು. ನಾವು ಸುತ್ಕೊಳೋಕೆ ತುಂಬ ಹುಷಾರಾಗಿ ಸುತ್ಕೊಬೇಕಾಗುತ್ತೆ. ಸ್ವಲ್ಪ ಹತ್ತಿತ್ತೋದ್ರೂ ದಾರ ಸಿಕ್ಕಟ್ಟಿ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಹುಷಾರಾಗಿ ಸುತ್ಕೊಬೇಕು. ಒಂದು 30 ಅಥವಾ ನಮಗೆ ಇನ್ನೂ ಒಂದು ಸ್ವಲ್ಪ ದಪ್ಪ ಬ್ಯಾಂಗಲ್ಸ್ ತೊಗೊಂಡಿದ್ದೀರಿ ಅಂದರೆ ಇನ್ನೂ ಒಂದು ಸ್ವಲ್ಪ ಲೇಯರ್ಸ್ ಆ್ಯಡ್ ಮಾಡ್ಕೊಬೋದು. ನಾನು ತೊಗೊಂಡಿರೋ ಬ್ಯಾಂಗಲ್ಸ್ಗೆ ಇಷ್ಟೇ ಲೇಯರ್ಸ್ ಸಾಕು. ಸೊ ನಾನು ಇಷ್ಟೇ ಸುತ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಸುತ್ಕೊಬೇಕು. ಸುತ್ಕೊಂಡಿದ್ದಾದಮೇಲೆ ಈ ಥ್ರೆಡ್ನ ಬ್ಯಾಂಗಲ್ಗೆ ಹೇಗೆ ಸುತ್ತೋದು ಅಂತ ನಾನು ತೋರಿಸ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ. ಆ್ಯಂಡ್ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕೆಲವು ಸಲ ನಮ್ಮ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಸಿಗ್ದಿರ ನಾವು ತುಂಬ ಡಿಸಪಾಯಿಂಟ್ ಆಗ್ತೀರಿ. ಸೊ ಅಂಥ ಟೈಮಲ್ಲಿ ನಾವು ಆರಾಮಾಗಿ ಈ ಥರ ಬ್ಯಾಂಗಲ್ಸ್ನ ಮನೇಲೇ ರೆಡಿ ಮಾಡ್ಕೊಬೋದು. ಯಾವ ಥರನೂ ಜಾಸ್ತಿ ಹೆವಿ ಎಫರ್ಟ್ಸ್ ಏನು ಬೇಕಾಗಲ್ಲ ಇದಕ್ಕೆ. ಆರಾಮಾಗಿ ನಾವು ಕೂತಲ್ಲೇ ಮಾಡ್ಕೊಬೋದು. ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ಬ್ಯಾಂಗಲ್ ಈ ಥರ ರೆಡಿ ಮಾಡ್ಕೊಳೋಕ್ಕೆ ನಮ್ಗೆ ಇಷ್ಟವಾದ ಕಲರ್ನ. ಸೊ 30-40 ಲೇಯರ್ಸ್ ಸುತ್ಕೊಂಡಿದ್ದಾದಮೇಲೆ ನಾವು ಈ ಥರ ಥ್ರೆಡ್ಡು ತೊಗೊಂಡು ಅದಕ್ಕೆ ಆ ತುದಿಗೆ ಸ್ವಲ್ಪ ಗಮ್ ಹಾಕ್ಕೊಬೇಕು. ಈ ಥರ ಗಮ್ ತೊಗೊಂಡು ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಗಮ್ ಹಾಕ್ಕೊಳ್ಳಿ. ಹೀಗೆ ಗಮ್ ಹಾಕಿ ಎಲ್ಲ ಥ್ರೆಡ್ಗೂ ಅಪ್ಲೈ ಆಗೋ ಥರ ಮಾಡಬೇಕು. ಈ ಥರ ಅಪ್ಲೈ ಮಾಡಿ ಹೀಗೆ ಮಾಡಿ ನಾವು ತೊಗೊಂಡಿರೋ ಬ್ಯಾಂಗಲ್ಸು ಹಿಂದೆ ಭಾಗಕ್ಕೆ ಆ ಥರ ಅಂಟಿಸ್ಬೇಕು. ಥ್ರೆಡ್ಡನ್ನು ಅಂಟಿಸೋಕೆ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ಅಂಟಿಸಿ ನಂತರ ನಾವು ಈ ಥರ ಥ್ರೆಡ್ನ ಬ್ಯಾಂಗಲ್ಗೆ ಸುತ್ತಬೇಕಾಗುತ್ತೆ. ಈ ಥರ ಸುತ್ತುವಾಗ ಸ್ವಲ್ಪ ಥ್ರೆಡ್ ಹತ್ತಿತ್ತೋಗ್ದಿದ್ದಾಗೆ ನೋಡ್ಕೊಳ್ಳಿ. ಯಾಕೆಂದರೆ ಥ್ರೆಡ್ ಒಂದು ಸ್ವಲ್ಪ ಹತ್ತಿತ್ತಾದ್ರೂ ಬಳೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಥ್ರೆಡ್ ಸುತ್ತುವಾಗ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೀಗೆ ನಿಧಾನವಾಗಿ ನೀಟಾಗಿ ಫಿನಿಶಿಂಗ್ ಬರೋ ಥರ ಕೊಟ್ಕೊಬೇಕು. ನಾನು ಈ ಬ್ಯಾಂಗಲ್ನ ನಮ್ಮ ಆಂಟಿಗೆ ಮಾಡಿಕೊಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ಡ್ರೆಸ್ ಮ್ಯಾಚಿಂಗ್ ಬಳೆ ಇಲ್ಲ ಅಂತಿದ್ರು. ಸೊ ಅದರಿಂದ ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಯಾರಿಗಾದ್ರೂ ಈ ಥರ ಮಾಡಿಕೊಡ್ಬೇಕು ಅಂದರೆ ಆರಾಮಾಗಿ ಫ್ರೀ ಇದ್ದ ಟೈಮಲ್ಲಿ ಮಾಡಿಕೊಡ್ಬೋದು. ತುಂಬ ಕಷ್ಟ ಏನಿರಲ್ಲ, ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಈ ಥರ ನಾವು ಥ್ರೆಡ್ ಸುತ್ತುವಾಗ ಅರ್ಧ ಬ್ಯಾಂಗಲ್ಗಾಗಷ್ಟೇ ಏನೋ ಶಾರ್ಟೇಜ್ ಆಗೋಗ್ಬಿಟ್ರೆ ಪರವಾಗಿಲ್ಲ, ಅದನ್ನು ಅಂಟಿಸ್ಬಿಟ್ಟು ಮತ್ತೆ ಸುತ್ತಕೊಂಡು ಮತ್ತೆ ನಾವು ಅಂದರೆ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀರೋ ಅಲ್ಲಿಂದ ಈ ಥರ ಅಂಟಿಸ್ಕೊಂಡು ಮತ್ತೆ ಸುತ್ತಬೇಕಾಗುತ್ತೆ. ಈ ಥರ ಹಾಗೆ ಸುತ್ಕೊಬೋದು. ಸೊ ಏನು ಗೊತ್ತಾಗಲ್ಲ, ಸ್ವಲ್ಪ ಅಂಟಿಸೋವಾಗ ನೀಟಾಗಿ ನೋಡ್ಕೊಂಡು ಅಂಟಿಸ್ಕೊಳ್ಳಿ ಅಷ್ಟೇ. ಈ ಥರ ನಿಧಾನವಾಗಿ ಅಂಟಿಸ್ಬಿಟ್ಟು ಸುತ್ತಕೊಂಡು ಮಾಡ್ಕೊಬೋದು. ನೋಡಿ ಹೀಗೆ ಈ ಥರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡುವಾಗ ಈ ಥರ ಸುತ್ತೋದೇ ಒಂದು ಸ್ವಲ್ಪ ಲೇಟ್ ಆಗೋದು. ಸ್ವಲ್ಪ ನಿಧಾನವಾಗಿ ಸುತ್ಕೊಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಫಿನಿಶಿಂಗು ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಸಮಯ ತೊಗೊಳ್ತೆ ಅಂದರೆ ಇದೊಂದೇ ಹಿಂಗೆ ಸುತ್ತೋವಾಗ ಹಿಂಗೆ ನಿಧಾನವಾಗಿ ಸುತ್ತಿ. ನಮಗೆ ಸಿಂಪಲ್ ಡಿಸೈನ್ ಬೇಕು ಅಂದರೆ ಸಿಂಪಲ್ಲಾಗೂ ಮಾಡ್ಕೊಬೋದು. ಈ ಥರ ಯಾವುದೇ ಥರ ನಮ್ಗೆ ಗ್ರ್ಯಾಂಡ್ ಲುಕ್ ಬೇಡ ಅಂದರೆ ಜಸ್ಟ್ ಈ ಥರ ಥ್ರೆಡ್ ಸುತ್ಕೊಂಡು ಹಾಕ್ಕೊಂಡ್ರು ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ.
ನೋಡೋಕೆ ತುಂಬಾ ಅಟ್ರಾಕ್ಟ್ ಆಗಿರುತ್ತೆ. ಇಲ್ಲ ನಮಗೆ ಫಂಕ್ಷನ್ಗೆ ಏನಾದ್ರು ಗ್ರ್ಯಾಂಡ್ ಲುಕ್ ಬೇಕು ಅನ್ನೋ ಆಗಿದ್ದರೆ ಸ್ಟೋನ್ಸ್ನ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಈ ಥರ ಥ್ರೆಡ್ ಸುತ್ತಿದ್ದಾದ್ಮೇಲೆ ಯಾವ ಥರ ಸ್ಟೋನ್ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಈ ಥರ ಹಿಂಡಲ್ಲಿ ಸ್ವಲ್ಪ ಹಾಗೇ ಗಮ್ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಗಮ್ ಅಪ್ಲೈ ಮಾಡ್ಕೊಬೇಕು. ಈ ಥರ ಅಪ್ಲೈ ಮಾಡಿ ಆ ಥ್ರೆಡ್ ತೊಗೊಂಡಿರ್ತೀರಲ್ಲ ಅದನ್ನು ಈ ಥರ ಅಂಟಿಸ್ಬೇಕು. ಎಕ್ಸ್ಟ್ರಾ ಉಳ್ದಿರೋ ಥ್ರೆಡ್ಡನ್ನು ಕಟ್ ಮಾಡ್ಕೊಬೇಕು. ಕಟ್ ಮಾಡೋ ಹುಷಾರು, ಬ್ಯಾಂಗಲ್ಸ್ ಕಂಟಿಸಿರೋದೇನಾದ್ರು ಕಟ್ ಮಾಡಿಬಿಟ್ಟಿರ. ಈ ಥರ ಅಂಟಿಸಿದಾದ್ಮೇಲೆ ನಮಗೆ ಇನ್ನೂ ಈ ಬ್ಯಾಂಗಲ್ ರಿಚಾಗಿ ಕಾಣಿಸ್ಬೇಕು, ಇನ್ನೂ ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಈ ಥರ ಬ್ಯಾಂಗಲ್ಗೆ ಗಮ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಈ ಥರ ಫುಲ್ ಬ್ಯಾಂಗಲ್ಗೆ ಗಮ್ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಏನು ಕಾಣಲ್ಲ ಬ್ಯಾಂಗಲಲ್ಲಷ್ಟು. ನೀಟಾಗಿ ಅಪ್ಲೈ ಮಾಡಿಕೊಂಡು ನಮಗೆ ಪರ್ಲ್ಸ್ದು ಬೇಕಾದ್ರೆ ಮುತ್ತಿಂದು ಲೇಯರ್ ಬೇಕಾದ್ರೆ ಅದಾದ್ರೂ ಹಾಕ್ಕೊಬೋದು, ಅಥವಾ ಸ್ಟೋನ್ ಲೇಯರ್ ಆ್ಯಡ್ ಮಾಡ್ಕೊತೀರಿ ಅಂದರೆ ಅದು ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಇದರಲ್ಲಿ ನಾವು ಸೈಡ್ಗೆ ಹಾಕಿದ್ದೀನಿ. ಈ ಥರ ಲೇಯರ್ಸಲ್ಲಿ ಕಲರ್ಸ್ ಸಿಗುತ್ತೆ, ನಮ್ಗೆ ಯಾವ ಕಲರ್ ಬೇಕೋ ಆ ಥರ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬ್ಯಾಂಗಲ್ಗೆ ಗೋಲ್ಡ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರಲ್ಲಿ ಈ ಥರ ಫುಲ್ ಬ್ಯಾಂಗಲ್ಗೆ ಹೀಗೆ ಗಮ್ ಹಾಕಿ ಅಪ್ಲೈ ಮಾಡ್ತಾ ಹಾಗೆ ಅಂಟಿಸ್ತೀನಿ. ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ, ನಮ್ಗೆ ಇಷ್ಟ ಆಗಿದ್ದ ಕಲರ್ ತೊಗೊಬೋದು. ನಾನು ಪಿಂಕಿಗೆ ಗೋಲ್ಡ್ ಓಕೆ ಅಂದ್ಬಿಟ್ಟು ಗೋಲ್ಡ್ ತೊಗೊಂಡಿದ್ದೀನಿ. ಫುಲ್ ಈ ಥರ ಎಲ್ಲ ಅಂಟಿಸಿದಾದ್ಮೇಲೆ ಮಧ್ಯ ನೆಕ್ಸ್ಟ್ ಲೇಯರ್ಗೆ ನಮಗೆ ಸ್ಟೋನ್ ಬೇಕಾದ್ರೆ ಸ್ಟೋನ್ ಅಂಟಿಸ್ಕೊಬೋದು, ಅಥವಾ ಪರ್ಲ್ಸ್ ಮುತ್ತಿನ ಬರುತ್ತಲ್ಲ ಅದು ಅಂಟಿಸ್ಕೊಬೋದು. ನಾನಿಲ್ಲಿ ಇವತ್ತು ಸ್ಟೋನ್ ಲೇಯರೇ ಆ್ಯಡ್ ಮಾಡಿದ್ದೀನಿ. ಇದು ಈ ಥರ ಫುಲ್ ಅಂಟಿಸಿದಾದ್ಮೇಲೆ ನಮ್ಮ ಎಡ್ಜಿಗೆ ಕಟ್ ಮಾಡ್ಕೊಂಡೋಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಮಾಡಿಬಿಟ್ಟಿರ, ಸೊ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಿಂಗೆ ಕಟ್ ಮಾಡಿ ಅಂಟಿಸ್ಕೊಬೇಕು. ನೆಕ್ಸ್ಟು ಅದ್ರ ಪಕ್ಕದಲ್ಲಿ ನಮಗಿನ್ನೂ ಗೋಲ್ಡ್ ಲೇಯರ್ ಬೇಕು ಅಂದರೆ ಅಂಟಿಸ್ಕೊಬೋದು, ಅಥವಾ ಇಲ್ಲ ಬೇಡ ನಮಗೆ ಸ್ಟೋನ್ಸ್ ಅಥವಾ ಪರ್ಲ್ಸ್ದೇ ಹಾಕ್ಕೊತೀರಿ ಅಂದರೆ ಆ ಥರನೂ ಹಾಕ್ಕೊಬೋದು. ಮತ್ತು ಇದರಲ್ಲಿ ಮೇಲೆ ಗಮ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ಫುಲ್ ಬ್ಯಾಂಗಲ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು. ಈ ಥರನೇ ನಿಧಾನವಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ಪರವಾಗಿಲ್ಲ ಗಮ್ಮು, ಯಾಕಂದರೆ ಅದು ಡ್ರೈ ಆದಮೇಲೆ ಏನಷ್ಟು ಕಾಣಲ್ಲ. ಸೊ ಹಂಗಾಗಿ ನಾನಿಲ್ಲಿ ಸ್ಟೋನ್ ಲೇಯರ್ ತೊಗೊಂಡಿರೋದ್ರಿಂದ ಅದನ್ನೇ ಅಂಟಿಸ್ತಾ ಇದ್ದೀನಿ. ಗಮ್ ಹಾಕಿದ್ದೀನಲ್ವ ಅದ್ರ ಮೇಲೆ ನೀಟಾಗಿ ಪಕ್ಕದಲ್ಲಿ ಈ ಥರ ಅಂಟಿಸ್ಬೇಕಾಗುತ್ತೆ. ಫುಲ್ ಬ್ಯಾಂಗಲ್ಗೆಲ್ಲ ಗಮ್ ಅಪ್ಲೈ ಮಾಡೋದೇ ಸ್ವಲ್ಪ ಟೆನ್ಷನ್ ಅನಿಸೋದು, ಅದು ಕೈಗೂ ಅಂಟುತ್ತಿರ್ತಲ್ವ, ಸೊ ಹಾಗಾಗಿ ಹೀಗೆ ಹಿಂಗೆ ಅಪ್ಲೈ ಮಾಡಿಕೊಂಡು ಫುಲ್ ಬ್ಯಾಂಗಲ್ಸ್ಗೆ ಸ್ಟೋನ್ ಲೇಯರ್ ಬರೋ ಥರ ಮಾಡಬೇಕು. ಸ್ಟೋನ್ ಲೇಯರ್ ಕಟ್ ಮಾಡ್ಕೊಂಡೋಗಿ ಹುಷಾರಾಗಿ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಇದಾದರೆ ಸ್ಟೋನ್ಸು ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಮತ್ತೆ ಆ ಥರ ಗೋಲ್ಡ್ ಲೇಯರ್ದೇ ಇದು ತೊಗೊಂಡಿದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂದ್ಬಿಟ್ಟು ಕಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮತ್ತೆ ಗಮ್ ಹಾಕ್ಕೊಬೇಕು ಆ ಗೋಲ್ಡ್ ಲೇಯರ್ಗೆ. ಹಾಗೆ ಗಮ್ ಹಾಕಿ ಫುಲ್ ಬ್ಯಾಂಗಲ್ಗೆ ಅಂಟಿಸ್ಬೇಕಾಗುತ್ತೆ. ಫುಲ್ ಬ್ಯಾಂಗಲ್ಗೆ ನಾನು ಗಮ್ ಅಪ್ಲೈ ಮಾಡಿದ್ದೀನಿ. ಸೊ ಹಾಗೆ ಆ ಗೋಲ್ಡ್ ಲೇಯರ್ ಇದನ್ನು ಅಂಟಿಸ್ತಾ ಇದ್ದೀನಿ. ಇನ್ನೂ ತುಂಬ ರಿಚ್ ಲುಕ್ ಕೊಡೋಂಥ ಬ್ಯಾಂಗಲ್ಸು ಮಾಡ್ಕೊಬೋದು. ನಾನಿವಾಗ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಮಾಡಿ, ಶೇರ್ ಮಾಡಿ, ನನ್ನ ಪೇಜ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಫೈನಲ್ ಲುಕ್ಕು ಈ ಥರ ಇರುತ್ತೆ. ಅದು ಸ್ವಲ್ಪ ಆರಬೇಕಾಗುತ್ತೆ, ಅದು ಡ್ರೈ ಆದಮೇಲೆ ಗಮ್ಮೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯಾಂಗಲ್ಲು. ನೋಡಿ ಈ ಥರ ಕಾಣುತ್ತೆ, ಅದು ಗಮ್ಮೆಲ್ಲ ಡ್ರೈ ಆದರೆ ಇನ್ನೂ ಚೆನ್ನಾಗೇ ಕಾಣುತ್ತೆ. ಫಿನಿಶಿಂಗ್ ಈ ಥರ ಬಂದಿದೆ. ಅಥವಾ ಪ್ಲೇನ್ ಬ್ಯಾಂಗಲ್ ಬೇಕು ಅಂದರೆ ನಾವು ಪ್ಲೇನೇ ಮಾಡ್ಕೊಬೋದು, ಈ ಥರ ಸ್ಟೋನ್ಸ್ ಏನು ಅಂಟಿಸೋಷ್ಟಿರಲ್ಲ. ನೋಡಿ ಸ್ವಲ್ಪ ಅದು ಡ್ರೈ ಆಗಬೇಕಷ್ಟೇ ಗಮ್ಮು.